ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಸೆಕೆಂಡ್ ಡೇ ವಿಡಿಯೋನ ನೋಡೋಣ ಬನ್ನಿ. ಇನ್ನ ಏನೇನು ಸ್ಮಾರ್ಟ್ ಡಿವೈಸಸ್ ಇವ್ರ ಮನೇಲಿದೆ ಅಂತ ನೋಡೋಣ ಬನ್ನಿ. ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಲೈಟ್ನ ವಾಯ್ಸ್ ಅಸಿಸ್ಟೆಂಟಲ್ಲಿ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ವಾಯ್ಸ್ ಅಸಿಸ್ಟೆಂಟ್ ಇರಲೇಬೇಕು ಅಂತ ಏನೂ ಇಲ್ಲ. ಸೊ ನೀವು ಫೋನಲ್ಲಿ ಮೊಬೈಲ್ ಅಪ್ಲಿಕೇಶನ್ ಇದೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ಲೈಟ್ ಆಫ್ ಆನ್ ಕಲರ್ ಚೇಂಜ್ ಎಲ್ಲ ಮಾಡ್ಬೋದು. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಇವಾಗ ಅಪ್ಲಿಕೇಶನಿಂದ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಈ ಲೈಟ್ ಬರುತ್ತೆ ವಿಡಿಯೋನಲ್ಲಿ, ಆ್ಯಂಡ್ ಮೊಬೈಲ್ ಅಪ್ಲಿಕೇಶನ್ದು ವಿಡಿಯೋನು ಟ್ಯಾಗ್ ಮಾಡಿರ್ತೀನಿ ವಿಡಿಯೋನಲ್ಲಿ ನೋಡಿ. ಸೊ ಹೀಗೆ ಒಂದು ಅಪ್ಲಿಕೇಶನ್ ಇದೆ, ಸ್ಮಾರ್ಟ್ ಲೈಫ್ ಅಂತ. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ನೀವು ಆ್ಯಡ್ ಮಾಡಿರ್ತೀರ ಇಲ್ಲಿ ಆಲ್ರೆಡಿ. ಸೊ ಇಲ್ಲಿ ಯಾವ್ಯಾವ ಲೈಟ್ಸ್ ಇದೆ ಅಂತೆಲ್ಲ ಕಾಣಿಸುತ್ತೆ, ಲೈಟ್ಸು ವಾಟ್ ಎವರ್ ದ ಡಿವೈಸಸ್. ಸೊ ಇದು ಬೆಡ್ ಲೈಟು. ಸೊ ಬೆಡ್ ಲೈಟ್ಗೆ ಹೋಗಿ, ಸೊ ಕರೆಂಟ್ ಸ್ಟೇಟಸ್ ಆಫ್ ಆನ್ ಮಾಡಿದ್ರೆ ಗ್ಲೋ ಆಗುತ್ತೆ, ಆ್ಯಂಡ್ ಅದು ಯಾವ ಕಲರಲ್ಲಿ ಗ್ಲೋ ಆಗ್ತಿದೆ ಅಂತ ತೋರಿಸುತ್ತೆ. ಸೊ ಸೇಮ್ ಕಲರ್ ಇಲ್ಲಿ ನಿಮ್ಗೆ ಬರ್ತಾ ಇದೆ. ಸೊ ಇಲ್ಲಿ ಕಲರ್ ಮೋಡ್ಗೆ ಹೋದರೆ ಬೇರೆ ಬೇರೆ ಕಲರ್ಸ್ ಇದೆ, ಕಲರ್ ರಿಂಗ್ ಕಾಣ್ತಾ ಇದೆ ನಿಮಗೆ. ಸೊ ನೀವು ಚೇಂಜ್ ಮಾಡ್ದಂಗೆ ಬೇರೆ ಬೇರೆ ಕಲರಿಗೆ ಬರುತ್ತೆ. ಸೊ ಈ ಥರ ಕಂಟ್ರೋಲ್ ಮಾಡ್ಬೋದು. ಸೊ ವಾಯ್ಸ್ ಅಸಿಸ್ಟೆಂಟೇ ಬೇಕು ಅಂತೇನೂ ಇಲ್ಲ. ಓಕೆ ಸೊ ಇದು ಒಂದು ಸ್ಮಾರ್ಟ್ ಬಟನ್ನು. ಸೊ ಬೇಸಿಕ್ಲಿ ಇದು ಮ್ಯಾಗ್ನೆಟ್ ಇದೆ ಹಿಂದ್ಗಡೆ. ಸೊ ಐದರ್ ನೀವು ಈ ಪ್ಲೇಟ್ಗಾದರೂ ಫಿಕ್ಸ್ ಮಾಡ್ಕೋಬೋದು, ಹಿಂಗೆ ಫಿಕ್ಸ್ ಆಗುತ್ತೆ, ಇಲ್ಲಾಂದರೆ ಯಾವುದೇ ಮೆಟಲ್ ಸರ್ಫೇಸ್ ಮೇಲೂ ಫಿಕ್ಸ್ ಆಗುತ್ತೆ. ಸೊ ಇದನ್ನ ಹಿಂಗೆ ಇಟ್ಬಿಟ್ಟು ಯೂಸ್ ಮಾಡ್ಬೋದು. ಈ ಪ್ಲೇಟ್ನ ನೀವು ನಾರ್ಮಲ್ ರೆಗ್ಯುಲರ್ ಸ್ವಿಚ್ ಬೋರ್ಡ್ ಇದೆಯಲ್ಲ ಆ ಬೋರ್ಡ್ ಜಾಗಕ್ಕೂ ಹಾಕ್ಬೋದು, ಇಲ್ಲಾಂದರೆ ನಾರ್ಮಲ್ ಏನೋ ಗೋಡೆಗೆ ಸ್ಕ್ರೂ ಮಾಡಿದ್ರು ಮಾಡ್ಬೋದು, ಇಲ್ಲಾಂದ್ರೆ ಹಾಗೆ ಯೂಸ್ ಮಾಡ್ಬೋದು. ಸೊ ಇಟ್ಸ್ ಬೇಸಿಕ್ಲಿ ಅ ಬಟನ್. ಸೊ ಇದರಲ್ಲಿ ನಿಮಗೆ 4 ಆ್ಯಕ್ಷನ್ಸ್ ಬರುತ್ತೆ. ಒಂದು ಟ್ಯಾಪು, ಡಬಲ್ ಟ್ಯಾಪು, ರೊಟೇಟ್ ಕ್ಲಾಕ್ ವೈಸ್ ಆ್ಯಂಡ್ ರೊಟೇಟ್ ಆ್ಯಂಟಿ ಕ್ಲಾಕ್ ವೈಸ್. ಸೊ ಈ 4 ಆ್ಯಕ್ಷನ್ಗೂ ಒಂದೊಂದು ಇದನ್ನ ಟ್ರಿಗರ್ಗೂ ಒಂದೊಂದು ಆ್ಯಕ್ಷನ್ ಇಟ್ಕೋಬೋದು. ಲೈಕ್ ಆನ್ ಆಗೋದು, ಆಫ್ ಆಗೋದು, ಇನ್ನೇನೋ ಮಾಡೋದು, ಆ ಥರ ಇಟ್ಕೋಬೋದು. ಸೊ ನಾನು ತೋರಿಸ್ತೀನಿ ಇದಕ್ಕೆ ಏನು ಸೆಟ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ. ಸೊ ಇವಾಗ ಇದ್ರದ್ದು ಆ್ಯಕ್ಷನ್ಸ್ ತೋರಿಸ್ತೀನಿ. ಸೊ ಇದು ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಇದು ಇನ್ನೊಂದು ಲೈಟು, ಹಳೆ ಲೈಟ್ ಅಲ್ಲ, ಯಾಕಂದ್ರೆ ಬೆಡ್ ಲೈಟ್ ಅಲ್ಲ. ಸೊ 2 ಸಲ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಹಾಗೆ ಇನ್ನೂ 2-3 ಆ್ಯಕ್ಷನ್ಸ್ ಇದೆ, ಅದನ್ನು ತೋರಿಸ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಆ್ಯಕ್ಷನ್ ತೋರಿಸ್ತೀನಿ. ಇದನ್ನ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಆ್ಯಕ್ಷನ್ ತೋರಿಸ್ತೀನಿ. ಇದು ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಫ್ಯಾನ್ ಆನ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಇದು ಒಂದೇ ನೀವು ಸ್ಮಾರ್ಟ್ ಬಟನ್ನಲ್ಲಿ ಒಂದು 3-4 ಸ್ಮಾರ್ಟ್ ಡಿವೈಸಸ್ನ ಕಂಟ್ರೋಲ್ ಮಾಡ್ಬೋದು. ಹ್ಯಾಂಡ್ ವಾಶ್ ಮಾಡಬೇಕು, ಎಲ್ಲಿದೆ? ಸ್ಟ್ರೈಟ್ ಇದೆಯಲ್ಲ ಎದುರುಗಡೆ ಡೋರು, ಅಲ್ಲೇ ಹೋಗಿ. ಇಲ್ಲೂ ಸ್ಮಾರ್ಟ್ ಮಾಡ್ಬಿಟ್ಟಿದ್ಯಾ? ಹೌದು, ಅದನ್ನು ಸ್ಮಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಸೆನ್ಸರ್ ಇಟ್ಟಿದ್ದೀನಿ. ಇದು ಮೋಷನ್ ಸೆನ್ಸರು. ಸೊ ಈ ಥರ ಡೋರ್ ಹಿಂದೆ ಹಾಕಿದ್ದೀನಿ. ಸೊ ಬಾಗಿಲು ತೆಗೆದಾಗ ಲೈಟ್ ಆನ್ ಆಗುತ್ತೆ. ಸೊ ನೀವು ಒಳಗಡೆ ಪ್ರೆಸೆನ್ಸ್ ಇದ್ದಾಗ ಮೋಷನ್ ಡಿಟೆಕ್ಟ್ ಆಗ್ತಿರುತ್ತೆ, ಸೊ ಲೈಟ್ ಆಫ್ ಆಗಲ್ಲ. ಸೊ ಒನ್ಸ್ ಕ್ಲೋಸ್ ಮಾಡಿಕೊಂಡು ಡೋರ್ನ ಆಚೆ ಹೋದ್ಮೇಲೆ ವಿತಿನ್ ಫ್ಯೂ ಸೆಕೆಂಡ್ಸ್ ಏನೋ ಮೋಷನ್ ಇಲ್ಲದೆ ಅಂದಮೇಲೆ ಲೈಟ್ ಆಫ್ ಆಗುತ್ತೆ. ನೋಡಿ, ಬಾಗಿಲಿಂದ ಈ ತರ ಒಂದು ಬಾಕ್ಸ್ ಹಾಕಿದ್ದಾರೆ. ಈ ಬಾಕ್ಸ್ ಒಂದು ಕೀ ಇಡ್ಬೋದು ನಾವು. ಈ ತರ ಕೀ ಇಟ್ಟಾಗ ಈ ತರ ಓಪನ್ ಆಗುತ್ತೆ, ಹಾಗೆ ಕೀ ತೆಗೆದಾಗ ಈ ತರ ಕ್ಲೋಸ್ ಆಗುತ್ತೆ. ಈ ತರ ಸ್ಮಾರ್ಟ್ ಆಗಿ ಸೆಟಪ್ ಮಾಡಿದ್ದಾರೆ. ಸೊ ಇವಾಗ ನೀವು ಆಟೋಮೆಟಿಕ್ ಲೈಟ್, ಇದು ಮೋಷನ್ ಸೆನ್ಸರ್ ಡೋರಿ. ಸೊ ಇನ್ನೊಂದು ಆಟೋಮೆಟಿಕ್ ಲೈಟ್ ಸೆಟಪ್ ಮಾಡಿದ್ದೀನಿ, ಬಟ್ ಇಲ್ಲಿ ಸೆನ್ಸಾರ್ ಬೇರೆ. ಇದು ಕಾಂಟ್ಯಾಕ್ಟ್ ಸೆನ್ಸರ್ ಅಂತ ಹೇಳ್ತಾರೆ. ಸೊ ಬೇಸಿಕ್ಲಿ ಡೋರ್ ಇಲ್ಲಿ ಹಾಕಿರ್ತೀವಿ. ಸೊ ಡೋರ್ ಓಪನ್ನು ಕ್ಲೋಸು ಮಾಡಿದಾಗ ಈ ಕಾಂಟ್ಯಾಕ್ಟ್ ಇದ್ದಾಗ ಓಪನ್, ಕಾಂಟ್ಯಾಕ್ಟ್ ಇದ್ದಾಗ ಕ್ಲೋಸ್ ಅಂತ ಕನ್ಸಿಡರ್ ಆಗುತ್ತೆ, ಆ್ಯಂಡ್ ಕಾಂಟ್ಯಾಕ್ಟ್ ಇಲ್ಲದೆ ಇದ್ದಾಗ ಓಪನ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ರೂಮಲ್ಲಿ ಬಾಗಿಲು ಓಪನ್ ಮಾಡಿದಾಗ ಲೈಟ್ ಆನ್ ಆಗೋ ಥರ ಒಂದು ಸೆಟಪ್ ಮಾಡಿದ್ದು. ಸೊ ನೋಡಿ, ಇವಾಗ ಡೆಮೋ ಕೊಡ್ತಾ ಇದ್ದೀನಿ. ಬಾಗಿಲು ಓಪನ್ ಮಾಡಿದ್ರೆ ರೂಮ್ ಲೈಟ್ ಆನ್ ಆಗಬೇಕು ಯೂಸಿಂಗ್ ದ ಕಾಂಟ್ಯಾಕ್ಟ್ ಸೆನ್ಸರ್. ಸೊ
ಸೊ ಎಲ್ಲ ಸ್ಮಾರ್ಟ್ ಡಿವೈಸಸ್ಸು ಡೈರೆಕ್ಟಾಗಿ ವೈಫೈಗೆ ಕನೆಕ್ಟ್ ಆಗಲ್ಲ. ಲೈಟ್ಸ್ಗಳಾಗುತ್ತೆ ಡೈರೆಕ್ಟಾಗಿ, ಬಟ್ ಬೇರೆ ಡಿವೈಸಸ್ಸು ಲೈಕ್ ಕ್ಯೂಬ್ ತೋರಿಸ್ದೆ, ಸ್ಮಾರ್ಟ್ ಬಟನ್ ತೋರಿಸ್ದೆ, ಆಮೇಲೆ ಸೆನ್ಸರ್ಸ್ಗಳು ತೋರಿಸ್ದೆ, ಅದೆಲ್ಲ ಡೈರೆಕ್ಟಾಗಿ ವೈಫೈ ಕನೆಕ್ಟ್ ಆಗಲ್ಲ. ಅದಕ್ಕೆ ಹಬ್ಸ್ಗಳು ಬೇಕು, ರೆಸ್ಪೆಕ್ಟಿವ್ ಹಬ್ಸ್ಗಳು ಬೇಕಾಗತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ಇಮೇಲ್ ಐ ಡಿ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾರು ಸೆಟಪ್ ಮಾಡಬೇಕು ಅಂದರೆ ಜಸ್ಟ್ ರೀಚ್ ಔಟ್ ಆಗಿ, ವಿ ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು. ನಾವಿವಾಗ ನಮ್ಮ ಫ್ರೆಂಡ್ ರೂಮಲ್ಲಿ ಏನೇನು ಸ್ಮಾರ್ಟ್ ಡಿವೈಸಸ್ನ ಸೆಟಪ್ ಮಾಡಿದ್ದಾರೆ ಅಂತ ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಕೊಡಿ, ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಸ್ಮಾರ್ಟ್ ಡಿವೈಸಸ್ನ ಯೂಸ್ ಮಾಡಿದರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಶುರು ಮಾಡಿದ್ಯಾ? ಹ್ಞೂ ಮೈಕ್ ಆನ್ ಆಗಿದೆಯಾ? ಹ್ಞೂ ಮೈಕ್ ಆನ್ ಆಗಿದೆ. ಟ್ರಾನ್ಸ್ಮಿಟರ್ ಇದೆ, ಎರಡು ಆನ್ ಆಗಿದೆ. ಬರ್ತಿದೆ ಅಲ್ಲ? ಹಾಂ ಸೌಂಡ್ ಬರ್ತಿದ್ಯಾ? ಹಾಂ. ರೋಲ್ ಕ್ಯಾಮ್ರಾ ಆಕ್ಷನ್. ನೋಡಿ, ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಇದನ್ನ ನೋಡ್ದು ಹಿಂದೆ ಇದು ಕೀಪ್ ಅನ್ಸುತ್ತೆ ಮಾಡ್ತೀನಿ ನೀನು. ಈಗ ಬೇಡ, ನೀನು ಮಾಡು ಚೆನ್ನಾಗಿರುತ್ತೆ. ಮಾಡಲಿ. ಇಲ್ಲ, ನೀನು ಮಾಡಪ್ಪ, ಚೆನ್ನಾಗಿರುತ್ತೆ. ಫ್ರೇಮಲ್ಲಿ ಬರ್ತೀಯಾ ಗುರು? ಈ ವಿಡಿಯೋ ನೀನು ಮಾಡ್ಬಿಡು, ಹೇಳ್ತೀನಿ. ಓಕೆ.